ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಪಂಚಮಂ ಕಾರ್ಯಸಿದ್ಧಿ ಅಂತ 5ನೇ ದಿನ. ಇವತ್ತು ನಾವೇನು ಸಂಕಲ್ಪವನ್ನು ಮಾಡಿಕೊಳ್ತೀವಿ ಆ ಸಂಕಲ್ಪ ನಮಗೆ ಈಡೇರುತ್ತೆ ಅಂತ ಹೇಳ್ತಾರೆ. 5ನೇ ದಿನ ಲಲಿತಾ ಪಂಚಮಿ ಅಂತ ಹೇಳ್ತಾರೆ. ನವರಾತ್ರಿಯಲ್ಲಿ 5ನೇ ದಿನದ ಪಂಚಮಿಯ ವಾತಾವರಣವನ್ನು, ಪಂಚಮಿಯ ದಿನವನ್ನು ಲಲಿತಾ ಪಂಚಮಿ ಅಂತ ಹೇಳ್ತಾರೆ. ಹಾಗೆ ಇವತ್ತು ರಾಮಗರ್ಭ ನವರಾತ್ರಿ ಮಹೋತ್ಸವ, ಹೊಸ ವರ್ಷದ 5ನೇ ದಿನ. ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಮನೋಕಾರಕನಾಗಿರತಕ್ಕಂತಹ ಚಂದ್ರ ಬಹಳ ವಿಶೇಷವಾಗಿರತಕ್ಕಂತಹ ಫಲವನ್ನು ಕೊಡತಕ್ಕಂತಹ ದಿನ ಇವತ್ತು. ಆ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪ ಮಾಡಿಕೊಳ್ಳೋಣ. ದೇವರ ಮುಂದೆ ನಿಂತ್ಕೊಂಡು, ನಾನು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ಬಯಸೋದಿಲ್ಲ, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡೋದಿಲ್ಲ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ನಾನು ಮಾಡೋದಿಲ್ಲ. ಒಂದು ವೇಳೆ ನಾನು ನನ್ನ ದೇಹದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಕೆಟ್ಟ ಆಲೋಚನೆಗಳು ಬಂದಿದ್ದರೆ, ಕೆಟ್ಟ ಶಕ್ತಿಗಳು ನನ್ನ ದೇಹದಲ್ಲಿ ಬಂದಿದ್ದರೆ, ಕೆಟ್ಟ ವಿಚಾರಗಳನ್ನು ನಾನು ಯೋಚನೆ ಮಾಡ್ತಾಯಿದ್ರೆ, ಆ ಎಲ್ಲ ಕೆಟ್ಟದ್ದು ಕೂಡ ಭೂಮಿ ತಾಯಿ ಶಕ್ತಿ ನನ್ನ ಪಾದದ ಮುಖಾಂತರ ಬಂದು ಅವೆಲ್ಲವನ್ನು ಕಾಲಿನಿಂದ ಹಿಡಿದು ತಲೆಯವರೆಗೂ ಒಂದ್ಸಲಿ ನಿಮ್ಮ ದೇಹವನ್ನು ನೀವೇ ನೆನಪು ಮಾಡಿಕೊಳ್ಳಿ. ಕಣ್ಮುಚ್ಕೊಂಡು ಕಾಲಿನಿಂದ ಪಾದ, ಕಾಲು, ಮಂಡಿ, ತೊಡೆ, ಸೊಂಟ, ಹೊಟ್ಟೆ, ಎದೆ, ಭುಜ, ಕೈಗಳು, ಕೈ ಬೆರಳುಗಳು, ಮುಖ, ಹಾಗೆ ಮುಖದಲ್ಲಿರತಕ್ಕಂತಹ ಕಿವಿ, ಕಣ್ಣು, ಮೂಗು, ಎಲ್ಲ ಕಡೆ ಏನೇನು ಕೆಟ್ಟದಿದೆಯೋ ಅದೆಲ್ಲ ಸುಟ್ಟು ಭಸ್ಮ ಮಾಡ್ತಾ ಇದ್ದಾಳೆ ಭೂಮಿ ತಾಯಿ. ಸುಟ್ಟು ಭಸ್ಮ ಮಾಡಿ ನನ್ನ ಬೆನ್ನಿನ ಮೂಳೆಯ ಮುಖಾಂತರ, ಬೆನ್ನಿನ ಹುರಿ ಅಂತ ಹೇಳ್ತಾರೆ, ಅದರ ಮುಖಾಂತರ ಎಲ್ಲ ಕೆಟ್ಟದ್ದು ಆಚೆ ಹೊಟ್ಟೋಗ್ತಾ ಇದೆ, ನನ್ನ ದೇಹ ಶುದ್ಧವಾಗ್ತಾ ಇದೆ ಅಂತ ಸಂಕಲ್ಪ ಮಾಡಿಕೊ. ಶುದ್ಧವಾದಂತಹ ದೇಹದಲ್ಲಿ ಭಗವಂತನ ಸಾನ್ನಿಧ್ಯ ಬರ್ತಾ ಇದೆ ಅನ್ನೋದನ್ನು ಸಂಕಲ್ಪ ಮಾಡಿ. ಇದು 5ನೇ ದಿನ ನೀವು ಮಾಡಿ. ಮನಸ್ಸಿನ ಸ್ಥಿತಿ ಯಾವ ರೀತಿ ಬದಲಾಗುತ್ತೆ, ಸುಮ್ಮನೆ ಒಂದ್ಸಲಿ ಹೇಳ್ಬಿಟ್ಟು ಓಡೋಗ್ಬಿಡೋದಲ್ಲ. ಒಂದು 5-10 ನಿಮಿಷ ಅದನ್ನು ಮನನ ಮಾಡ್ತಾ ಬರಬೇಕು. ಎಲ್ಲ ಕೆಟ್ಟದ್ದು ಆಚೆ ಹೋಗ್ತಾ ಇದೆ ಅಂದ್ಕೊಂಡಾಗ ನಮಗೆ ಕೆಟ್ಟದ್ದು ಅನ್ನೋದು ಏನು ಮಾಡೋಕ್ಕಾಗೋದಿಲ್ಲ. ಪೂರ್ವಾರ್ಜಿತವಾದ ಕರ್ಮವನ್ನು ಅನುಭವಿಸೋದಕ್ಕೆ ಮನುಷ್ಯ ಜನ್ಮ ಬಂದು ಕೂತಿದೆ. ಈ ಮನುಷ್ಯ ಜನ್ಮದಲ್ಲಿ ಕಷ್ಟ, ಸುಖ, ನೋವು, ನಲಿವು, ಸುಖ, ದುಃಖ ಏನೇನು ಬೇಕು ಎಲ್ಲ ಬರ್ತಾ ಇರುತ್ತೆ. ಒಬ್ಬರ ಕಡೆಯಿಂದ ಬೈಗುಳ ಬರ್ತಾ ಇರುತ್ತೆ, ಇನ್ನೊಬ್ಬರ ಕಡೆಯಿಂದ ಹೊಗಳಿಕೆ ಬರ್ತಾ ಇರುತ್ತೆ. ಹೀಗೆ ಒಂದು ಕಡೆ ಹೊಗಳಿಸುವ, ಒಂದು ಕಡೆ ತೆಗಳಿಸುವ, ಮಗದೊಂದು ಕಡೆ ಆನೆಯ ಮೇಲೆ ಏರಿಸಿ ಮೆರೆಸುವ ಅಂತ ಹೇಳ್ತಾರೆ. ಹೀಗೆ ಬರ್ತಾ ಇರುವಂತಹ ಜೀವನದಲ್ಲಿ ನಾವು ಪ್ರತಿನಿತ್ಯ ಈ ಒಂದು ಶುದ್ಧೀಕರಣ ಅಂತ ಹೇಳ್ತಾರೆ. ಇದನ್ನು, ಈ ಶುದ್ಧೀಕರಣವನ್ನು ಮಾಡ್ಕೊಳ್ಳೋದು ಬರೀ ಸ್ನಾನ ಮಾಡೋದ್ರಿಂದ ಶುದ್ಧರಾಗೋದಲ್ಲ. ಸ್ನಾನ ಮಾಡಿದ್ರೆ ಬಾಹ್ಯವಾದ ದೇಹ ಶುದ್ಧವಾಗುತ್ತೆ, ಆದರೆ ಮನಸ್ಸಿನ ಒಳಗಡೆ ಅಂಟಿರತಕ್ಕಂತಹ, ಅದಕ್ಕೆ ಹೇಳ್ತಾರೆ ಸೈಕಾಲಜಿಸ್ಟ್ಗಳು, ಬ್ಲಾಕೇಜಸ್ ಇರುತ್ತೆ, ಅದನ್ನು ರಿಮೂವ್ ಮಾಡೋಕ್ಕೆ ಮಾತ್ರೆ ಕೊಡ್ತೀವಿ ಅಂತ. ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋ ಮಾತ್ರೆ ಏನಪ್ಪ ಅಂತಂದರೆ, ನೀನು ಮನಸ್ಸಿನಲ್ಲಿ ಅನ್ಕೋ ಕೆಟ್ಟದ್ದೆಲ್ಲ ಸುಟ್ಟು ಹೋಗ್ತಾ ಇದೆ ಅಂತ ಅನ್ಕೋ ಸಾಕು. ಅದರಿಂದ ನಿನ್ನ ಬ್ಲಾಕೇಜಸ್, ನಿನ್ನ ದೇಹದಲ್ಲಿರುವಂತಹ ಬ್ಲಾಕೇಜಸ್ ತಾನಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ಇವತ್ತು ಈ ರೀತಿ ಕೆಟ್ಟದ್ದೆಲ್ಲ ದೂರ ಹೋಯಿತು, ಒಳ್ಳೆಯದು ಮಾತ್ರ ನನ್ನ ದೇಹದಲ್ಲಿ ಪ್ರವೇಶ ಮಾಡ್ತಾ ಇದೆ ಅಂತ ನಾವು ಸಂಕಲ್ಪ ಮಾಡಿಕೊಳ್ಳೋಣ. ಪ್ರಕೃತಿ ಮಾತೆಗೆ ಯೂನಿವರ್ಸ್ ಅಂತ ಹೇಳ್ತಾರೆ. ಆ ಭೂಮಂಡಲ, ಇಲ್ಲಿ ಪಂಚಭೂತಗಳು ಇರುತ್ತೆ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಎಲ್ಲವೂ ಇರುತ್ತೆ. ಅದೆಲ್ಲದರ ಒಂದು ಏನಂತಾರೆ ಸಂಕುಚಿತವಾದ ರೂಪವೇ ಮನುಷ್ಯ. ದೊಡ್ಡದಾದ ಬಾಹುಳ್ಯವಾದ ಈ ಪ್ರಪಂಚದಲ್ಲಿ ಸಣ್ಣದಾದ ಒಂದು ಅಂಶ ಮನುಷ್ಯ. ಆದ್ದರಿಂದ ಆ ದೊಡ್ಡದಾಗಿರುವಂತಹ ಪ್ರಪಂಚಕ್ಕೆ ನಾವು ನಮ್ಮಲ್ಲಿರುವಂತಹ ಸಣ್ಣದಾದ ಏನು ಭೂಮಿ, ವಾಯು, ಆಕಾಶ, ಜಲ ತತ್ವಗಳಿದೆ, ಈ ಪಂಚತತ್ವಗಳನ್ನು ಶುದ್ಧಿ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಸಾಕು, ಆ ಪ್ರಪಂಚದಲ್ಲಿರ್ತಕ್ಕಂತಹ ಒಳ್ಳೆಯದೆಲ್ಲ ನಮ್ಮ ಒಳಗಡೆ ಬರ್ತಾ ಇರುತ್ತೆ. ಇದು ನನ್ನ ಸ್ವಂತ ಅನುಭವ ನಿಮ್ಗೆ ಹಂಚ್ಕೋತಾ ಇದ್ದೀನಿ. ಯಾರಿಗೆ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ಗೊತ್ತಿಲ್ಲ. ನಿಮಗೆ ಒಳ್ಳೇದಾಗಬೇಕು ಅಂತಂದರೆ
ಕೆಟ್ಟದ್ದೆಲ್ಲ ಸುಡ್ತಾ ಇದೆ ನನ್ನ ದೇಹದಲ್ಲಿ, ಯಾವುದೂ ಕೆಟ್ಟದ್ದಿಲ್ಲ, ಎಲ್ಲ ಒಳ್ಳೆಯದಿದೆ ಅಂತ ಇಷ್ಟೇ ಸಂಕಲ್ಪ ಮಾಡ್ಕೊಳ್ತಾ ಹೋಗಿ. ಅದೇ ನಿಮಗೆ ದಿನ ನೀವು ಮಾಡುವಂತಹ ಪೂಜೆ, ದಿನ ನೀವು ಮಾಡುವಂತಹ ಒಂದು ಕೆಲಸ ಅಂತ, ಜವಾಬ್ದಾರಿ ಅಂತ ತಿಳ್ಕೊಳ್ಳಿ. ಇದು ನಿಮ್ಮ ದೇಹದಲ್ಲಿರ್ತಕ್ಕಂತಹ ಪಂಚತತ್ವಗಳನ್ನು ಶುದ್ಧಿ ಮಾಡದೆ ದೊಡ್ಡ ಜವಾಬ್ದಾರಿ ಅಂತ ತಿಳ್ಕೊಳ್ಳಿ. ಇದರಿಂದ ಆಗುವಂತಹ ಬದಲಾವಣೆಗಳನ್ನು ನೀವು ನೋಡಿ, ಮನಸ್ಸು ಎಷ್ಟು ನಿರ್ಮಲ ಆಗುತ್ತೆ ಅನ್ನೋದನ್ನು ನೀವೇ ನೋಡಿಕೊಂಡು ನನಗೆ ಹೇಳಿ. ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬೇಕಾ? ಸದಾಕಾಲ ದುಡ್ಡಿರಬೇಕಾ? ಸದಾಕಾಲ ಶಾಂತಿ ನೆಮ್ಮದಿ ನೆಲೆಸಬೇಕಾ? ನಿಮ್ಮ ದೇಹ ಆರೋಗ್ಯವಾಗಿರಬೇಕಾ? ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷ, ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ 5 ನಿಮಿಷ ನಾನು ಹೇಳಿಕೊಟ್ಟಿರೋದನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿ. ಇದರಿಂದ ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡಿ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.